ಈ ಹಿಂದೂ ಸಮಾಜ ಸಂಘಟಿತ ಮನೋಭಾವದಲ್ಲಿ ಬೆರಿಬೇಕಾಗಿದೆ. ಒಟ್ಟಿನಲ್ಲಿ ಮಾತಾಡುವವರು ಬಹಳಷ್ಟು ಇರಬಹುದು, ಆದರೆ ಮಾತಿಗಿಂತ ಅದಕ್ಕೆ ಬರ್ತಕ್ಕಂಥ ಪ್ರತಿರೋಧಗಳು, ಪ್ರತಿಪಾದನೆಗಳು ಅದು ಸಮಾಜದಲ್ಲಿ ಅಶಾಂತಿ, ಅಸಮಾಧಾನ, ಅತೃಪ್ತಿ ಆಗದಂತೆ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ದೇಶದ ಬದ್ಧತೆಯ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿದೆ. ನಮ್ಮ ಜೀವನದ ಮಾನವೀಯ ಮೌಲ್ಯದ ಸತ್ವವನ್ನು ಸಮಾಜ ಇವತ್ತು ಅನ್ಯಮತಿಯರು ಅಥವಾ ಬೇರೆ ಬೇರೆ ಆಕ್ರಮಣಗಳಿಂದ ನಮ್ಮ ದೌರ್ಬಲ್ಯ ಅನ್ನುವಂಥದ್ದನ್ನು ಮಾಡುವುದಕ್ಕಿಂತ ನಾವು ಇನ್ನೂ ಸಂಘಟಿತರಾಗಿ ಈ ಸಮಾವೇಶದ ಜೊತೆಯಲ್ಲಿ ನಮ್ಮ ಧರ್ಮಕ್ಷೇತ್ರಗಳಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಭಜನಾ ಮಂದಿರದಲ್ಲಿ ಧರ್ಮಗ್ರಂಥಗಳ ಪಠಣೆಗಳ ಮೂಲಕ, ಆದಷ್ಟು ಭಗವದ್ಗೀತೆಗಳನ್ನು ಪಠಿಸುವುದರ ಮೂಲಕ ಇದಕ್ಕೆ ಒಳ್ಳೆಯ ಸಂದೇಶವನ್ನು ಆ ವಿಚಾರವಂತರಿಗೆ ಬರತಕ್ಕಂಥ ಎಲ್ಲ ಪ್ರವೃತ್ತಿಯಲ್ಲಿ ನಾವು ಮುನ್ನಡಿಬೇಕಾಗಿದೆ. ಬಹುಶಃ ಇವತ್ತು ಬಹಳಷ್ಟು ಯತಿಗಳಿಗೆ ಆಗತಕ್ಕಂಥ ಅಪಮಾನಗಳಿಂದ ಈ ಮುಗ್ಧ ಸಮಾಜವನ್ನು ಆಗತಕ್ಕಂಥ ಅನಾಚಾರಗಳು, ಅದರಿಂದ ಬರತಕ್ಕಂಥ ಪ್ರತಿರೋಧಗಳು, ಇದಕ್ಕೆಲ್ಲ ಸಮಯೋಚಿತವಾಗಿ ಉತ್ತರ ಕೊಡಬೇಕಾದಂಥ ಕಾಲಶಕ್ತಿಯಲ್ಲಿ ನಾವೆಲ್ಲ ಇದ್ದೇವೆ. ಅಂಥ ಶಕ್ತಿಯನ್ನು ಭಗವಂತ ಎಲ್ಲರಿಗೂ ಕೊಡಲಿ. ಮುಂದಿನ ದಿವಸಗಳಿಗೆ ಅದಕ್ಕೆಲ್ಲ ಉತ್ತರ ಆ ಭಗವಂತ ಕೊಟ್ಟೇ ಕೊಡ್ತಾನೆ. ಯಾವುದೇ ಸಂದೇಹ ಬೇಕು ಅಂತ ಇಲ್ಲ. ಸಂಕೋಚದಲ್ಲಿ ಯಾರು ಹಿಂದೂಗಳು ಅಂತ ಹೇಳಲಿಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಈ ಶಿಷ್ಯ ಪರಂಪರೆಯವರು ಅಂತ ಹೇಳಬೇಕಾದಂಥ ದೌರ್ಬಲ್ಯವನ್ನು ವ್ಯಕ್ತಪಡಿಸಬೇಕು ಅಂತ ಇಲ್ಲ. ಇವತ್ತು ರಾಮಚಂದ್ರಾಪುರ ಮಠದ ಕಳೆದ 35 ಯತಿಗಳು ವಿರಾಜಮಾನರಾದಂಥ ಧರ್ಮಪೀಠ, ಅದೇ ರೀತಿ ಬೇರೆ ಬೇರೆ ಧರ್ಮಪೀಠಗಳು ಇವತ್ತಿದೆ. ಶೃಂಗೇರಿ ಇದೆ, ಮಧ್ವಾಚಾರ್ಯ ಪರಂಪರೆ ಇದೆ. ಇಂಥ ಎಲ್ಲ ಎಷ್ಟೋ ಪೀಠಾಧೀಶರು ಇವತ್ತು ಇದನ್ನು ಸಂಘಟಿಸುವಂಥ ಒಂದು ಮನೋಬಲವನ್ನು ಎಲ್ಲರೂ ಒಮ್ಮತದಲ್ಲಿ ಇಟ್ಟುಕೊಂಡು ಇದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮುಂದಿನ ದಿವಸದಲ್ಲಿ ಮಾಡಿಕೊಂಡು ಸಂಘಟಿತ ಮನೋಭಾವದೊಂದಿಗೆ ಇಡೀ ಅಖಂಡ ಹಿಂದೂ ಸಮಾಜವನ್ನು ಅಂತರಾಳದಲ್ಲಿ ಒಗ್ಗೂಡಿಸುವಂಥ ಪ್ರಯತ್ನದ ಅವಶ್ಯಕತೆ ಕೂಡ ಈ ಕಲಿಯುಗದಲ್ಲಿ ಇದೆ ಅನ್ನುವುದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ, ಈ ಒಂದು ಸಮಾವೇಶ ಒಳ್ಳೆಯ ಜಾಗೃತ ಸಮಾವೇಶವಾಗಿ ಎಲ್ಲರಲ್ಲಿ ಧರ್ಮ ಪ್ರಜ್ಞೆ ಮೂಡಿಸಿಕೊಳ್ಳಿ, ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜಯ